ಅಜ್ಜಾರ ಒಂದ್ ಕೆಲಸ ಆಗ್ಬೇಕಾಗಿತ್ರಿ. ಹಾ ಹೇಳಪ್ಪ ಏನದ? ಒಂದ್ ಟೀಮ್ ಸೋಲುವಂಗ ಮಾಟ ಮಾಡಿಸ್ಬೇಕಾಗಿತ್ರಿ. ಹಾ ಹೇಳೋದ ಯಾವ್ದು ಟೀಮ್? ಮಂಗ್ಯ ಸುಳಿ ಮಗಳ ನನ್ನಂತಲ್ಲೇ ಬಂದ ನಮ್ಮ RCB ಸೋಲಿತ್ ಹೇಳ್ತಿ. ಮನಿಗ್ ಹೋಗುದಿಲ್ಲ ಮಗಳ ನೀವತ್ತ ಹಾದ್ಯಾಗ ಸೈತಿ ಲಕ್ಕ ಹೊಡೆದ RCB ಸೋಲಿತ್ ಹೇಳ್ತಿ. ನಮ್ಮ RCB ಸೋಲಿತ್ ಹೇಳ್ತಿ. ಹಾದ ಸತೆ ಕಪ್ ಹೊಡ್ಸದಕ್ಕೆ ಗಡ 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 ನಡಿಗ್ ಬಿಟ್ಟಿರಿ. ಈ ಸತ ನಿಮ್ಮವ್ರು ಈ ಸತಾನು ಕಪ್ ಹೊಡೆದ ಹೇಲ್ಸೇ ಬಿಡ್ತೀವ. ನಾ ಬರೇ ಸ್ವಾಮೀಜಿ ಅಲ್ಲ, RCB ಕಟ್ಟ ಕಟ್ಟ ಭಕ್ತದನ್ನ ನಿಮ್ಮವನ ಮಾಡಸತಿ. ನಿನ್ನ ತಲೆಯಾನ್ ಕೂದಲು ಸಿಕ್ಕವತ್ತ ನೀವತ್ತ ನೋಡಾತೀನಿ. ನಾಡ್ದ RCB ಮ್ಯಾಚ ನೋಡುದಿಲ್ ನೀ. ತಪ್ಪಾದ್ರಿ ಅಜ್ಜರ, ತಪ್ಪಾದ್ರಿ. ಇನ್ನೂ ಮಾಡುದಿಲ್ರಿ, ತಪ್ಪಾದ್ರಿ. ಕಾಲ್ ಬೀಳ್ತನ್ರಿ ಅಜ್ಜರ. ಸತ್ರು ಇನ್ನೊಮ್ಮೆ ನಮ್ಮ RCB ಏನು ಒಣಗಿಲ್ರಿ. ನಾ ಜೈ RCB. ಇನ್ನು ಸಾಕಿ ಎದ್ದು ಬರ್ತಿ ಇಲ್ಲಿ. ನಂಗೊಂದ್ ಹಾಡ ಆಡ್ರಿ, ನಾ ಅಂಡಾಗ ಬರ್ತೇನ್ರಿ. ಹಾಡ ಡ್ಯಾನ್ಸ್ ಮಾಡ್ತೀನಿ ಮಾಡ್ರಿಲ್ಲ ತಿನ್ರಿಲ್ಲ. ಇನ್ ಎದ್ದು ಬಂದು ಉಳ್ಕೋತಿ ಇಲ್ಲ. ನೀವೊಂದ್ ಹಾಡ ಆಡಿದ್ರೆ ಅಟ್ಟ ಬರೋಣ. ಅಯ್ಯೋ 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 ಏನ್ ಸಾಕ್ ಮಾಡಿರೋ ಮಾರಾಯ. ಕುಡ್ದದ್ ನಿಶೆ ಎಲ್ಲ ಇಳಿದೋತ. ಅದ್ರ ಟೆನ್ಷನ್ಗ ಕುಡಿಯಾಟಿನಿ. ಮಟ್ಟಿನ ಟೆನ್ಷನ್ ಬರುವಂಗ ಮಾಡಿಟ್ಟಲ್ಲೋ ಮಾರಾಯ. ನಾ ಬರುದಲ್ಪ ಸ್ವಚ್ಛ. ಹೋಗಪ್ಪ ಹೋಗ. ಬರೀ ಬಳೆಗಾರ. ಒಳ್ಳೆ ಹಾಡಿನಲ್ಲೋ ಮಾರಾಯ. ಚಿತ್ರಗುಪ್ತ ಇವ್ ಹಿಂಗಾದ್ರ ಮನ್ಯಾಂಗಿಲ್ಲ. ಕೈಯ ಕಾಲ ಕಟ್ಟಾಕ್ ಸಿಲಿಂಗ್ ತಗೊಂಬಾರೋ. ಸಿಲಿಂಗ್ ಬ್ಯಾಡ್ರಿ, ಹುಡ್ದಾರ್ ತಗೊಂಬರ್ರಿ ಹುಡ್ದಾರ. ಏನ್ ಮಾಮ್ ನಿಮ್ ಬಾಸ್ ನೆಕ್ಸ್ಟ್ ಫಿಲಂ ಯಾವ್ದು? ನಮ್ದು ಬತ್ತೈತಲ್ಲ BRB ಬಿಲ್ಲಾರಂಗ ಭಾಷಾ. ಯಾವಾಗ ರಿಲೀಸ್ ಆಗುತ್ತೆ? ಅದೇ ಯಾವಾಗ ಆಗುತ್ತೆ? ನಿಮ್ ಬಾಸ್ ಯಾವ ಮೂವಿ ರಿಲೀಸ್? ನಮ್ದು ಬತ್ತೈತಲ್ಲ ಇಲ್ಲೇ ಟಾಕ್ಸಿಕ್ ನೆಕ್ಸ್ಟ್ ಮಂತ್ 26ನೇ ತಾರೀಕು ಧೂಳೆ ಬಿಡ್ಸಕ್ಕೆ. ಅದ್ ಸರಿ, ನಿಮ್ ಬಾಸ್ ಯಾವಾಗ ಮಾಮ್ ರಿಲೀಸ್? ನಮ್ ಬಾಸ್ ಆಗುತ್ತೆ ರಿಲೀಸ್ ಆಗುತ್ತೆ ಹೇಳ್ತೀನಿ. ಹೌದಾ, ಸರಿ ಬಿಡು. ನಮ್ ಬಾಸ್ ರಿಲೀಸ್ ಆದ್ರೆ ಸಾಕು ಅಂತ ಕಾಯ್ತಾ ಇದೀನಿ. ಬೋಳೆ ಮಕ್ಳು ಫಿಲಮ್ಗೂ. ಅದ್ ಸರಿ, ಹೆಂಗೈತ್ ಮಾಮ್ ನಿಂದು ಕೆಲ್ಸ? ಅಯ್ಯೋ ಏನ್ ಕೇಳ್ತೀಯ, 25,000 ಸಂಬಳ, 4 ತಿಂಗಳಿಗೆ 1 ಲಕ್ಷ ಮಾಡೋಣ ಅಂತ ಹೋದೆ. ಅಕ್ಕನ್ 2 ವರ್ಷ ಆಯ್ತು, 25,000 ಮಾಡಕ್ಕಾಗಿಲ್ಲ ಇನ್ನು. ಇವಾಗೆಲ್ಲ ಏನ್ ಮಾಮ್ ಟೂತ್ ಪೇಸ್ಟ್ ಅಲ್ಲಿ ತುಳಸಿ, ಲವಂಗ, ಶುಂಠಿ, ಅರ್ಶನ, ನಿಂಬೆಣ್ಣೆಲ್ಲ ಬತ್ತೈತೆ. ಅವನ ಅಜ್ಜಿ ಅಲ್ಲೂ ಜೊತೆ ಬಾಯಲ್ಲಿ ಅಡ್ಗೆ ಮಾಡೋದ ಅಂತಾನೆ ಗೊತ್ತೈತೆ. ಲಲಿತ್ ಲೌಡೆ ಬಾಲ್ ಅಂದ್ರೆ ನೀನೇನಾ? ಹೌದು ನಾನೇ. ನಿಮ್ಗೆ ಹೆಂಗ್ ಗೊತ್ತಾಯ್ತು ನನ್ನ ಹೆಸರು? ಅದೆಲ್ಲ ಹಂಗೆ, ನಾವು ಗೌರ್ಮೆಂಟ್ ಕಡೆಯಿಂದ ಬಂದಿರೋದು. ಪಾಪ್ಯುಲೇಷನ್ ಚೆಕ್ ಮಾಡ್ತಾ ಇದೀವಿ. ಮಾಡ್ಕೊಟ್ಟಿರಿ, ಹಂಗೆ ಹೇಳ್ತೀರಾ? ಸರಿ, ಮನೇಲಿ ಎಷ್ಟು ಜನ ಇದ್ದೀರಾ? ತುಂಬಾ ಜನ ಇದೀವಿ ಸರ್, ದೊಡ್ಡ ಕುಟುಂಬ ನಮ್ದು. ನಮ್ ತಮ್ಮ ಯಾರು? ಅವ್ರ ನಮ್ಮಮ್ಮ. ಇವಾಗ ಅವರ? ಅಯ್ಯೋ ಇವಾಗಿಲ್ಲ ಸರ್. ಅವರು ಯಾವಾಗ ತೀರ್ಕೊಂಡ್ರು? ಮಾರ್ಕೆಟ್ಗೆ ಹೋಗೋರೆ ತರಕಾರಿ ತಗೊಂಬರಕ್ಕೆ. ಯಾರು ಹೇಳಿದ್ ನಿಮ್ಗೆ ತೀರ್ಕೊಂಡವ್ರೆ ಅಂತ? ಸರಿ, ನಾರಾಯಣಪ್ಪ ಯಾರು? ಅವ್ರ ನಮ್ ತಾತ. ಇವಾಗ ಅವರ? ಅಯ್ಯೋ ಅವರು ಇವಾಗಿಲ್ಲ ಸರ್. ಮಾರ್ಕೆಟ್ಗೆ ಹೋಗೋರಾ? ಇಲ್ಲ ಸರ್, ಅವ್ರು ತೀರ್ಕೊಂಡ್ಬಿಟ್ರು. ಸರಿ, ನಿಮ್ ಅಜ್ಜಿ? ಇವಾಗಿಲ್ಲ ಸರ್, ಅವರು ತೀರ್ಕೊಂಡ್ಬಿಟ್ರಾ? ಮಾರ್ಕೆಟ್ಗೆ ಹೋಗೋರೆ ನಮ್ಮ ಅಮ್ಮನ ಜೊತೆ. ಈ ಗೋಬಿ ಗೌತಮ್ ಯಾರು? ಅವ್ನ್ ನಮ್ ತಮ್ಮ. ಇವಾಗ ಅವನ? ಅಯ್ಯೋ ಇಲ್ಲ ಸರ್, ಅದು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ನಾ? ಕಾರ್ ಆಕ್ಸಿಡೆಂಟ್ ಅಲ್ಲಿ? ಇಲ್ಲ ಸರ್, ಬಚಾವ್ ಆಗ್ಬಿಟ್ಟ ಕಾರ್ ಆಕ್ಸಿಡೆಂಟ್ ಅಲ್ಲಿ. ಇವಾಗ ಗೋವಾಕ್ ಟ್ರಿಪ್ ಹೋಗೋನೆ. ಫಾಲೋ ಮಾಡ್ರಪ್ಪ. ಈ ಕರೀನ್ಗೆ ಬ್ರೇಕಪ್ ಆಯ್ತು ಅನ್ಬಿಟ್ಟು ಅವನ್ ಕುಡಿಯೋದಲ್ದೆ ನಮ್ಗೆಲ್ಲ ಕುಡಿಯೋದ್ ಕಲಿಸ್ತಾ. ಈಗ ಅವ್ನಿಗೆ ಹುಡುಗಿ ಸಿಕ್ತ ಅನ್ಬಿಟ್ಟು ಅವ್ನ್ ಕುಡಿಯೋದ್ ಬಿಟ್ಟ. ಆದ್ರೆ ನಾವ್ ಮಾತ್ರ ಕುಡಿಯೋದ್ ಬಿಡಕ್ಕೆ ಐತೆ ಎಲ್ಲ. ನಿಮ್ ಗ್ರೂಪ್ ಅಲ್ಲಿ ಈ ತರ ಒಬ್ಬ ಫ್ರೆಂಡ್ ಇರ್ತಾನೆ, ಅವನಿಗೆ ಶೇರ್ ಮಾಡಿ. ಈ ಟೈಮಲ್ಲಿ ಯಾರೋ ಕಾಲ್ ಮಾಡಿದ್ದು? ಹಲೋ, ಏನ್ ಮಚ್ಚ? ನಮ್ಮ ಹುಡುಗಿನ ಎತ್ತಾಕೊಂಡು ಹೋಗ್ತಾ ಇದೀನಿ. ಯಾಕೋ ಲಾಸ್ಟ್ ಕಾಲ್ ಮಾಡ್ಬೇಕನ್ಸ್ತು. ಆಕಾಶ ಗಡಿಯ ದಾಟಿ ಪೊಲೀಸರು ಬಂದಂತೆ ಹೊಡಿತಾರೆ. ಅಯ್ಯೋ, ನಿನ್ನ ಸಮಸ್ಯೆಗೆ ಖಂಡಿತ ಪರಿಹಾರ ಕಂಡು ಹಿಡಿತೀನಿ ಕಣ. ನಿಂದ ಯಾವ ರಾಶಿಯಪ್ಪ? ಸಿಂಹ. ನೋಡಕ್ ನಾಯಿದಂಗಿದೆ. ಸಿಂಹರಾಶಿನ ನೀನಲ್ಲಿ? ನೀನು ನೋಡಕ್ ಗಂಡಸಿದಂಗಿದ್ಯಪ್ಪ. ಕನ್ಯಾ ರಾಶಿ ಅಲ್ವಾ ನಿಂದ? ನೀನ್ ಮಾತ್ ಕಲ್ತ್ ಬಿಡ ಕಣ. ನಿಮ್ ಹೆಂಗಸರು ಹಿಂಗ್ ಮಾತ್ ಕಲ್ತ್ ಬಿಡೋರೆ. ಹಲೋ ಹೇಳೆ. ಹಲೋ ರೀ, ನಾನು ಕಿಡ್ನಾಪ್ ಆಗ್ಬಿಟ್ಟಿದ್ರಿ. ಕಿಡ್ನಾಪ್ ಅನ್ನ ನಾನು ಬಿಡಕ್ಕೆ 10 ಲಕ್ಷ ಕೇಳ್ತವ್ರೆ. ಈ ನಂಬರ್ಗೆ ಒಂದು ಅಡ್ರೆಸ್ ಲೊಕೇಶನ್ ಮೆಸೇಜ್ ಮಾಡಿದೀನಿ. ಆ ನಂಬರ್ ಬೇಗ 10 ಲಕ್ಷ ತಗೊಂಡ್ ಬಂದ್ಬಿಡ್ರಿ. 10 ಲಕ್ಷ ಎಲ್ಲಿನ ತರಲೆ ಸಡನ್ ಆಗಿ ಕೇಳಿದ್ರೆ ಹಿಂಗೆ? ನಿಮ್ದು FD ಐತಲ್ಲ, ಅದನ್ನ ಮುರ್ಬಿಟ್ಟು ತಗೊಂಬನ್ರಿ. ಹೋದ್ ತಿಂಗಳು ನಿಮ್ ತಂಗಿ ಗಂಡ ಕಾರ್ ತಗೊಂಡ ನನ್ನ FD ಮುರ್ಸ್ಬಿಟ್ಟು ನೀನು ಕಾರ್ ತಗೊಂಡ ಗಾಡಿ ಮಾರ್ಬಿಟ್ಟು ದುಡ್ಡು ತಗೊಂಬಂದ್ರಿ. ಗಾಡಿ ಇವತ್ತು ಶಿವಾಜಿನಗರ ಪಾರ್ಕಿಂಗ್ ಅಲ್ಲಿ ಹಾಕಿದೆ. ಯಾರು ಹೆಂಕೊಂಡು ಹೋಗ್ಬಿಟ್ಟವ್ರ. ಏನು? ಅವನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೀನಿ, ಹುಡ್ಕೊಡ್ತಾರಂತೆ. ಹಲೋ ಅನ್ನೋರೆ, ಶಿವಾಜಿನಗರ ಪಾರ್ಕಿಂಗ್ ಇಂದ ಗಾಡಿ ಕಲ್ತಾನಾಗಿದ್ದು. ಅಣ್ಣ ಹೌದು ಕರೆಕ್ಟ್. ಯಾವ ಕಲರ್ ಕಾರು? ಕರಿ ಕಲರ್ ಅಣ್ಣ. ನಂಬರ್ ಏನು? 9900. ಅಯ್ಯೋ ಸಾರಿ ಬ್ರೋ, ಕಿಡ್ನಾಪ್ ಮಾಡ್ಬೇಕು ಅಂತ ನಾನೇ ಆ ಗಾಡಿ ಕಲ್ತಾರ ಮಾಡಿದ್ದೆ. ಏನಣ್ಣ ನೀವು ಗಾಡಿ ನಂದೇ ಎತ್ಕೊಂಡು ಹೋಗಿದ್ರೆ, ಎಂಜಿನ್ ನಂದೇ ಎತ್ಕೊಂಡು ಹೋಗಿದ್ದೀರಾ? ಅಯ್ಯೋ ಗೊತ್ತಿಲ್ಲ, ತುಂಬಾ ತಪ್ಪಾಗ್ಬಿಡ್ತು ಬ್ರೋ, ಸಾರಿ. ಒಂದ್ ಕೆಲಸ ಮಾಡ್ತೀನಿ, ನಿಮ್ ಗಾಡಿ ವಾಪಸ್ ಕೊಟ್ಬಿಡ್ತೀನಿ. ಎಲ್ ತಗೊಂಡ್ ಬಿಡ್ಲಿ? ಎಲ್ ತಗೊಂಡ್ರು ಅಲ್ಲೇ ಶಿವಾಜಿನಗರ ಪಾರ್ಕಿಂಗ್ ಅಲ್ಲೇ ಬಿಟ್ಬಿಡಿ. ಮತ್ತೆ ನಿಮ್ ಹೆಂಡ್ತಿನ? ಹಲೋ
ಹಲೋ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ 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 ಗಾಡಿ ಎಲ್ ಬಿಡ್ಲಿ ಅಂತ ಕೇಳ್ತಾ ಇದ್ದೆ. ಎಲ್ ತಗೊಂಡಿದ್ರು ಅಲ್ಲೇ ಬಿಟ್ಬಿಡ್ರಿ ಪಾರ್ಕಿಂಗ್ ಅಲ್ಲಿ. ಅದೇ ನಿಮ್ ಹೆಂಡತಿನ ಎಲ್ ಬಿಡ್ಲಿ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ ಹಲೋ ಗಾಡಿ ಪಾರ್ಕಿಂಗ್ ಅಲ್ಲಿ ನಿಮ್ ಹೆಂಡತಿನ ವಾಯ್ಸ್ ಕೇಳಿಸ್ತಾ ಇಲ್ಲ. ಪಾರ್ಕಿಂಗ್ ನಿಮ್ ಹೆಂಡ್ ಕೇಳಿಸ್ತಿಲ್ಲ ಏನೋ ನಂಗೆ. ಅಣ್ಣ ಎಷ್ಟ್ ಫೋನ್ ಮಾಡ್ತೀರಾ ಹೇಳಿಲ್ವಾ ಗಾಡಿ ಪಾರ್ಕಿಂಗ್ ಅಲ್ಲಿ ಬಿಟ್ಬಿಡಿ. ಮತ್ತೆ ನಿಮ್ ಹೆಂಡತಿನ ಎಲ್ ಬಿಡ್ಲಿ ವಾಯ್ಸ್ ಕೇಳಿಸ್ತಿಲ್ಲ. ಹಲೋ ಹಲೋ ನಾನ್ ನಿನ್ ಕೈ ಹಿಡ್ಕೊಂಬೋದಾ? ಬೇಡ. ಯಾಕೆ? ನೀನ್ ನಂಗ್ ಕೈ ಬಿಟ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನಾನೇ ಚಪ್ರಿ ಅಂದ್ರೆ ಚಪ್ರಿ ಪ್ರೋ ಮ್ಯಾಕ್ಸ್. ಬಾ ಮಚ್ಚ ಕುತ್ಕೋ. ಎಲ್ಲಿ ಹೋಗ್ತಾ ಇದೀವಿ ಮಚ್ಚ? ಪೊಲೀಸ್ ಸ್ಟೇಷನ್ ಹೋಗ್ತಾ ಇದೀನಿ ಮಚ್ಚ. ಇವಾಗ ಇನ್ನು ಯಾರು ಆಟ ಬಂದ್ರು ಅಂತ ಹೇಳಿ ಕೂತ್ಬಿಟ್ಟೆ. 3 ವರ್ಷ ಹೆಂಗಿರು ಜೈಲಲ್ಲಿ ಕೂರಿಸ್ತಾರ. ಅದಕ್ಕೆ ಹೆಂಗಿರು ನನ್ನ ಪೊಲೀಸ್ ಸ್ಟೇಷನ್ ಹತ್ರ ಬಿಟ್ಬಿಟ್ಟು ನನ್ನ ದಾಟಿ ತಗೊಂಡೋಗ್ ಮನೆ ಹತ್ರ ನಿನ್ಸು. ಫ್ಲೌಳೆ ನೀನ್ ಸೇರ್ಗೆ ಹೋಗ್ಬಿಟ್ರು ನಾನೇನ್ ಮನೇಲಿ ಕುತ್ಕೊಂಡು ಗೆನ್ಸ್ಕಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇಬ್ರು ಒಂದೇ ಗಾಡಿ ಕೂತಿದ್ವಿ ಅಂತ ಹೇಳಂಬ. ಒಂದು ಗಾಡಿನ ಇಬ್ರು ಓಡಿಸ್ತಿದ್ರು ಅಂತ ಕೇಳಿದ್ರೆ ಏನ್ ಹೇಳೋದು? ಆ ಬೋಳಿ ಮಗ ನಾನೇ ಗುಚ್ಚಾಯಿಸು ಅಂತ ಹೇಳ್ದೆ ಅಂತ ಹೇಳಂದ. ಸರ್ ನಾನು ಇವತ್ತು ಆಫೀಸಿಗೆ ಬರಕ್ಕಾಗಲ್ಲ ಸರ್, ನನಗೆ ಫುಲ್ ಜ್ವರ ಇದೆ ಸರ್. ಪರವಾಗಿಲ್ಲಪ್ಪ, ಒಂದ್ ದಿವಸ ಸಿಕ್ಕಿಯೋ ತಗೋ, ಪರವಾಗಿಲ್ಲ. ಅದಕ್ಕೂ ಮುಂಚೆ ಬಾಯಲ್ಲಿ ಥರ್ಮೋಮೀಟರ್ ಇಟ್ಕೊಂಡಿರೋ ಒಂದು ಫೋಟೋ ಕಳ್ಸು. ಹಂಗೆ ಡಾಕ್ಟರ್ ಫೋಟೋ ಕಳ್ಸು, ಮತ್ತೆ ಅವ್ರದ್ದು ವೈಫ್ ಫೋಟೋ, ಹಂಗೆ ಅವ್ರದ್ದು ಪ್ಯಾನ್ ಕಾರ್ಡು, ಹಂಗೆ ಅವ್ರದ್ದು ಡೀಟೇಲ್ಸ್, ಅವ್ರದ್ದು ಏನೇನಿದೆಯೋ ಅದೆಲ್ಲ ಕಳ್ಸು. ಹಂಗೆ ಅವ್ರು ಸತ್ತೋರೋ ಬದುಕೋರೋ ಅದನ್ನು ಕಳ್ಸು. ಅವ್ರೇನಾದ್ರು ಸತ್ತಿದ್ರೆ ಅವ್ರ ಡೆತ್ ಸರ್ಟಿಫಿಕೇಟ್ ಕಳ್ಸು. ಮತ್ತೆ ಹಂಗೆ ನೀನು ನಿಜವಾಗೂ ಜ್ವರ ಬಂದಿದೆ ಅಂತ ಕೋರ್ಟ್ ಹೋಗಿ ಇಬ್ಬರು ಕೈಯಲ್ಲಿ ಸಾಕ್ಷಿ ಹೇಳಿಸಿ ಕನ್ಫರ್ಮ್ ಡೇಟ್ ಆದ ಕಳ್ಸು. ಮತ್ತೆ ರಾಂಗ್ ನಂಬರ್ ಸರ್. ಐ ಥಿಂಕ್ ಯು ಹ್ಯಾವ್ ಕಾಲ್ಡ್ ದ ರಾಂಗ್ ಪರ್ಸನ್ ಸರ್. ಐ ಆಮ್ ಆಲ್ರೆಡಿ ಇನ್ ದ ಆಫೀಸ್ ಸರ್. ನಾನು ಆಲ್ರೆಡಿ ಆಫೀಸಲ್ಲಿ ಇದ್ದೀನಿ ಸರ್. ಬಾ ಮಚ್ಚ ಕುತ್ಕೋ. ಎಲ್ಲಿ ಹೋಗ್ತಾ ಇದೀವಿ ಮಚ್ಚ? ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೀನಿ ಮಚ್ಚ. ಇವಾಗ ಇನ್ನು ಯಾರು ಆಟ ಬಂದ್ರು ಅಂತ ಹೇಳಿ ಕೂತ್ಬಿಟ್ಟೆ. 3 ವರ್ಷ ಹೆಂಗಿರು ಜೈಲಲ್ಲಿ ಕೂರಿಸ್ತಾರ. ಅದಕ್ಕೆ ಹೆಂಗಿರು ನನ್ನ ಪೊಲೀಸ್ ಸ್ಟೇಷನ್ ಹತ್ರ ಬಿಟ್ಬಿಟ್ಟು ನನ್ನ ದಾಟಿ ತಗೊಂಡೋಗ್ ಮನೆ ಹತ್ರ ನಿನ್ಸು. ಫ್ಲೌಳೆ ನೀನ್ ಸೇರ್ಗೆ ಹೋಗ್ಬಿಟ್ರು ನಾನೇನ್ ಮನೇಲಿ ಕುತ್ಕೊಂಡು ಗೆನ್ಸ್ಕಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇಬ್ರು ಒಂದೇ ಗಾಡಿ ಕೂತಿದ್ವಿ ಅಂತ ಹೇಳಂಬ. ಒಂದು ಗಾಡಿನ ಇಬ್ರು ಓಡಿಸ್ತಿದ್ರು ಅಂತ ಕೇಳಿದ್ರೆ ಏನ್ ಹೇಳೋದು? ಆ ಬೋಳಿ ಮಗ ನಾನೇ ಗುಚ್ಚಾಯಿಸು ಅಂತ ಹೇಳ್ದೆ ಅಂತ ಹೇಳಂದ. ಏನ್ ಮರಿ ಬರ್ತಡೆ ಅಂತೆ ಏನೋ ಗೊತ್ತಿಲ್ಲ ಅಪ್ಪ. ಜನ ಹಂಗ ಹೇಳ್ತಾರ. ಹೋಗ್ ಜನರು ಮಚ್ಚ ನಿಂಗೆ ಏನ್ ಅನ್ಸುತ್ತೆ? ನಾವ್ ಮಿಡಲ್ ಈಸ್ಟ್ ಇಂದ ಪೆಟ್ರೋಲ್ ತಗೊಂಡೆ ಚೆನ್ನಾಗಿರ್ತಾ ಇಲ್ಲ ರಷ್ಯಾ ಇಂದ ಪೆಟ್ರೋಲ್ ತಗೊಂಡೆ ಚೆನ್ನಾಗಿರ್ತಾ? ಪೆಟ್ರೋಲ್ ಪಂಪ್ ಎದುರುಗಡೆ ಇರೋ ಬಾರಲ್ಲಿ ಕೆಳಗಡೆ ಬಿದ್ದಿರೋ 1 ಲೀಟರ್ ವಾಟರ್ ಬಾಟಲ್ ಎತ್ಕೊಂಡು 30 ರೂಪಾಯಿ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗೋದು ನೀನು. ಏನ್ ತೆಗಿದಲ್ಲ? ಎಲ್ಲಾ ಕಡೆ ವಾರ ಆಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಎಲ್ಲ ಬಿದೌಡಿರುತ್ತಲ್ಲ. 50 ರೂಪಾಯಿ ಕೇಳಿದ್ರೆ 5 ರೂಪಾಯಿ ಬಡ್ಡಿ ಕೇಳೋ ಬೋಳಿ ನೀನು. ಏನ ಕೇಳಿದ್ರೆ ಸಂಬಂಧ ಇಲ್ದಿರದೆಲ್ಲ ಹೇಳ್ತಿಯಲ್ಲ. ಹಂಗೇನೆ ನಿಂಗೂ ಸ್ಟಾಕ್ ಮಾರ್ಕೆಟ್ಗೂ ಸಂಬಂಧನೇ ಇಲ್ಲ. ಯಾಕೆ ಮಾತಾಡ್ತೀಯ? ಅದೆಲ್ಲ ಬಿಟ್ಟಾಕೋ. ಈ ದೆವ್ವ ಭೂತಗಳನ್ನೆಲ್ಲ ಯಾರು ನಂಬ್ತಾರ ಮಚ್ಚ ಈಗಿನ ಕಾಲದಲ್ಲೂ? ನಾನಂತೂ ನಂಬಲ್ಲಪ್ಪ. ನೀನೇ ನಂಬ್ತೀಯ? ರೋಡಲ್ಲಿ ಹೋಗ್ಬೇಕಾದ್ರೆ ಯಾವ್ದಾದ್ರು ಬೆಕ್ಕಡ್ಡ ಹೋದ್ರೆ 5 ನಿಮಿಷ ನಿಂತ್ಕಂತೀಯ. ಮೈ ಮೇಲೆ ಪಲ್ಲಿ ಬಿದ್ರೆ 3 ಸತಿ ಸ್ನಾನ ಮಾಡ್ಕಂತೀಯ. ಈ ತುಕ್ಕಲ್ಲಿನ ನಂಬ್ತೀಯ, ಈ ದೆವ್ವ ಭೂತನ ನಂಬಲ್ವಾ ನೀನು? ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕ್ಲೆ, ಹಿಂಗ್ ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ ಮಚ್ಚ. ನೀನ್ ಯಾವ್ದೇ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ರೆ ಅದೇ ಬಿಸ್ನೆಸ್ ಅಲ್ಲಿ 1 ವರ್ಷ ಅವ್ರ ಕೆಳಗಡೆ ಕೆಲಸ ಮಾಡ್ಬೇಕು ನೀನು. ನಿನ್ ಹತ್ರ ಯಾವ್ದಾರು ಐಡಿಯಾ ಇದ್ರೆ ಕೊಡು, ಇಲ್ಲ ಬ್ಯಾಕ್ ಮುಚ್ಕೊಂಡಿರು. ಹಿಂಗೆಲ್ಲ ಸುಮ್ನೆ ರೀಲ್ಸ್ ನೋಡ್ಕೊಂಡ್ ತಲ್ದಂಗ್ ಮಾಡ್ ನಮ್ಗೆ.